ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಂಡ್ಯದ ಮದ್ದೂರಿನಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಯತ್ನಾಳ್ರನ್ನ ಹಿಂದೂ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಮದ್ದೂರು ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಘಟನೆ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ. ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ರೀತಿ ಆಡಳಿತ ತರೋದು ನನ್ನ ಗುರಿ. ಹಿಂದೂಗಳ ಪರವಾಗಿ ಗಟ್ಟಿ ಮಾತಾಡ್ತೀನಿ ಅಂತ ನೀವೆಲ್ಲ ನನಗೆ ಬಂದಿದ್ದೀರಿ. ಇನ್ನು ಮುಂದೆ ಹಿಂದೂಗಳ ಪರವಾಗಿ ನಿಲ್ಲುವವರನ್ನ ಮಾತ್ರ ಗೆಲ್ಲಿಸಿ, ಗಲಾಟೆಗೆ ಕಾರಣವಾದ ಮುಸ್ಲಿಂ ಗೂಂಡಾಗಳನ್ನು ಬಂಧಿಸಿ, ಇಲ್ಲ ಮದ್ದೂರು ಜನಾನೇ ಬುದ್ಧಿ ಕಲಿಸ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ನಿನ್ನೆ ಬಿಜೆಪಿ ನಾಯಕರು ಬಂದಿದ್ದಾಗ ಯತ್ನಾಳ್ ಬರಬೇಕು ಅಂತ ಕೂಗಿದ್ರಿ. ನನ್ನ ಮೇಲೆ ನೀವಿಟ್ಟಿರುವಂಥ ವಿಶ್ವಾಸ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಲಕ್ಷಾಂತರ ಕಾರ್ಯಕರ್ತರು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಿಜೆಪಿಯವರು ಹೊಂದಾಣಿಕೆ ರಾಜಕಾರಣಿಗಳನ್ನು ತೆಗೆದು ನಮ್ಮನ್ನು ತೆಗೆದುಕೊಂಡ್ರೆ ಸರಿ, ಇಲ್ಲ ಅಂದರೆ ಹೊಸ ಹಿಂದೂ ಪಾರ್ಟಿ ಕಟ್ತೀನಿ ಅಂತ ಬಹಿರಂಗವಾದಂಥ ಸವಾಲನ್ನು ಯತ್ನಾಳ್ ಹಾಕಿದ್ದಾರೆ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ನಾವೆಲ್ಲ ಪ್ರತಿಜ್ಞೆ ಮಾಡೋಣ, ನಾವಿನ್ ಮೇಲೆ ಒಳಗಾತಿ ಜಾತಿ ರಾಜಕಾರಣ ಇಲ್ಲ. ಹಿಂದೂ ಧರ್ಮ ಸನಾತನ ಧರ್ಮ ಯಾವ ರಕ್ಷಣೆ ಮಾಡ್ತಾನೆ, ಯಾರು ಪ್ರಾಮಾಣಿಕದಾನೆ, ಹಿಂದೂ ಸಮಾಜ ಎಲ್ಲಾ ಸಮುದಾಯರಿಗೆ ನ್ಯಾಯ ಯಾವ ಕೊಡ್ತಾನೆ, ಅವನೇ ಮುಂದಿನ ಕರ್ನಾಟಕದ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇವರು ಎಷ್ಟು ನಾಲ್ಕರಾಗ ಕಾಂಗ್ರೆಸ್ನವರು ಧರ್ಮಸ್ಥಳದಾಗ ಅದನ್ನ ಅಪವಿತ್ರ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರು. ಈ ಮೊನ್ನೆ ಮೈಸೂರು ಚಾಮುಂಡಿ ದೇವಿಯ ಬಾನು ಮುಸ್ತಾಕಿದೆ ಸಂಬಂಧ ಚಾಮುಂಡಿ ದೇವಿಯ ಮೂರ್ತಿಯನ್ನು ಮೆರವಣಿಗೆ ಯಾರು ಹಿಂದೂಗಳು ಮಾಡಲಿ, ಸಾಮಾನ್ಯ ಮಹಿಳೆ ಮಾಡಲಿ, ಕಾನೂನು ಮುಸ್ತಾಕಿಂದು ಇದ್ರಾಗ ನಮ್ಮ ಸಮಾಜದ ಹಿಂದೂ ಸಮಾಜ ಏನ್ ಕೆಲಸ ಅದನ್ನ ವಿರೋಧ ಮಾಡ್ಬೇಕು.